ನೆರೆಯ ಚೀನಾ ದೇಶದಲ್ಲಿ ಕೊರೋನಾ ಮಾದರಿಯ ಹೊಸ ವೈರಸ್ ಒಂದು ಪತ್ತೆಯಾಗಿ ಆ ದೇಶದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪಕ್ಕದಲ್ಲೇ ಇರತಕ್ಕಂಥ ರಾಷ್ಟ್ರ, ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ವಿಪರೀತವಾದ ಆತಂಕ ಎದುರಾಗ್ತಾ ಇದೆ. ಆದರೆ ತೀವ್ರತರವಾಗಿ ಪ್ರಾಣಾಂತಿಕವಲ್ಲ, ಡೋಂಟ್ ವರಿ ಅಂತಕ್ಕಂಥ ಒಂದು ಸಮಾಧಾನದ ಮಾತು ಕೇಳಿಬರ್ತಾ ಇದೆ. ಇದು ಕೂಡ ಕೊರೋನಾ ಟೈಪಲ್ಲೇ ಇಡೀ ವಿಶ್ವದಾದ್ಯಂತ ಹರಡುಬಿಡುತ್ತಾ, ಯಾಕೆಂದರೆ ಚೀನಾದಲ್ಲಿ ಆಸ್ಪತ್ರೆಗಳೆಲ್ಲ ತುಂಬಿ ತುಳುಕ್ತಾ ಇದೆ, ಕಾಲಿಡೋದಕ್ಕೂ ಜಾಗ ಇಲ್ಲ, ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಕೂಡ ಶ್ವಾಸಕೋಶ ಸಂಬಂಧಿ, ಉಸಿರಾಟದ ಸಂಬಂಧಿ ವೈರಸ್ ಅಂತ ಹೇಳ್ತಾ ಇದ್ದಾರೆ, ಮತ್ತು ಇದು ಸಾಂಕ್ರಾಮಿಕ ಕೂಡ ಹೌದು. ಚೀನಾದಲ್ಲಿ ಕೊರೋನಾ ಮಾದರಿಯ ವೈರಸ್ ಆತಂಕ ಶುರುವಾಗಿದೆ. ಕೊರೋನಾ ಸೋಂಕಿನ ಲಕ್ಷಣವನ್ನೇ ಹೊಂದಿದೆ ಈ HMPV ವೈರಸ್. ಡ್ರ್ಯಾಗನ್ ದೇಶದಲ್ಲಿ, ಅಂದರೆ ಚೀನಾ ದೇಶದಲ್ಲಿ ಈಗ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡಲಾಗಿದೆ. ಚೀನಾದ ಆಸ್ಪತ್ರೆಗಳಲ್ಲಿ ಮಿತಿಮೀರಿದೆ ರೋಗಿಗಳ ಸಂಖ್ಯೆ. ಭಾರತ ಸೇರಿದಂತೆ ನೆರೆಯ ದೇಶಗಳಲ್ಲಿ ಸೋಂಕಿನ ಆತಂಕ ಹೆಚ್ಚಾಗಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಆರೋಗ್ಯ ಇಲಾಖೆಯವರು ಒಂದು ಎಮರ್ಜೆನ್ಸಿ ಮೀಟಿಂಗ್ ಕೂಡ ಮಾಡಿದ್ದಾರೆ, ಒಂದು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಈ ಸೋಂಕು ಎಲ್ಲಿಯೂ ಕಂಡು ಬಂದಿಲ್ಲ, ಎಲ್ಲಿಯೂ ಡಯಾಗ್ನೈಸ್ ಆಗಿಲ್ಲ. ಒಂದು ವೇಳೆ ಬಂದರೂ ಆತಂಕ ಪಡುವಂಥದ್ದೇನಿಲ್ಲ ಅಂತಕ್ಕಂಥದ್ದನ್ನು ಆರೋಗ್ಯ ಸಚಿವಾಲಯ ಹೇಳಿದೆ. ಇದು ಉಸಿರಾಟ, ಕೆಮ್ಮು, ಜ್ವರ, ಸೇಮ್ ಕೋವಿಡಲ್ಲಿ ಯಾವ ರೀತಿ ಆಗ್ತಾ ಇತ್ತೋ ಅದೇ ಗುಣಲಕ್ಷಣಗಳು ಇಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ತನಕ ಇದು ಮಾರಣಾಂತಿಕವಲ್ಲ, ಬಟ್ ಇದು ಸಾಂಕ್ರಾಮಿಕ, ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂಥ ರೋಗ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಮುಖ್ಯವಾಗಿ ಶ್ವಾಸಕೋಶವನ್ನು ಕಾನ್ಸಂಟ್ರೇಟ್ ಮಾಡಿ ಆ ಭಾಗದಲ್ಲಿ ಹೆಚ್ಚು ಅಕ್ಯುಮ್ಯುಲೇಟ್ ಆಗುತ್ತೆ ಈ ವೈರಸ್ ಅಂತಕ್ಕಂಥದ್ದು ಕೂಡ ಗೊತ್ತಾಗಿರ್ತಕ್ಕಂತಹ ವಿಚಾರ. ಹಾಗಾಗಿ ಲಂಗ್ಸ್ ಕಂಜೆಷನ್ ಮತ್ತು ವಿಪರೀತವಾದ ಕಾಫ್ ಮತ್ತು ಕಫ ಎರಡೂ ಕೂಡ, ಇದೆಲ್ಲವೂ ಕೂಡ ಗುಣಲಕ್ಷಣಗಳಾಗಿದೆ. ಬಟ್ ನಮ್ಮ ದೇಶದಲ್ಲಿ ಇನ್ನೂ ಡಯಾಗ್ನೈಸ್ ಆಗಿಲ್ಲ. ಕೋವಿಡಲ್ಲೂ ಹೀಗೆ ಅನ್ಕೋತಾ ಇದ್ವಿ ನಾವು, ನಮ್ಮ ದೇಶಕ್ಕೆ ಬರಲ್ಲ ಬಿಡಿ ಅಂತ, ಇಡೀ ಜಗತ್ತನ್ನು ಆವರಿಸ್ಕೊಳ್ತು. ಸೊ ಇದೇನಾಗುತ್ತೆ ಅಂತ ಗೊತ್ತಿಲ್ಲ. HMPV ಇಡೀ ಜಗತ್ತಿಗೆ ಕೊರೋನಾವನ್ನ ಗಿಫ್ಟ್ ಆಗಿ ಕೊಟ್ಟಂತಹ ಚೀನಾದಲ್ಲಿ ತಲ್ಲಣ ಸೃಷ್ಟಿ ಆಗ್ತಾ ಇದೆ. ಹಾಗೆ ಜಾಗತಿಕ ಮಟ್ಟದಲ್ಲೂ ಕೂಡ ಸಹಜವಾಗಿ ಆತಂಕ ಇದೆ. ಯಾರು ಏನೇ ಹೇಳಿದ್ರು ಕೂಡ ಈ ವೈರಸ್ ಸದ್ಯಕ್ಕೆ ನ್ಯೂಟೆಂಟ್ ಆಗಿದೆಯಾ, ಏನ್ ಕತೆ, ಯಾಕೆಷ್ಟು ವೇಗವಾಗಿ ಸ್ಪ್ರೆಡ್ ಆಗ್ತಿದೆ ಅನ್ನೋ ಕುತೂಹಲ. ಹೊಸ ಸೋಂಕಿಗೆ ಯಾವುದೇ ಲಸಿಕೆ ಇಲ್ಲಿ ತನಕ ಇಲ್ಲ, ವ್ಯಾಕ್ಸಿನೇಷನ್ ಇಲ್ಲ, ಮಾಸ್ಕೆ ಮದ್ದು. ಹೊಸ ಸೋಂಕು ಅಷ್ಟು ಅಪಾಯಕಾರಿ ಅಲ್ಲ ಅಂತ ತಜ್ಞರು ಆರಂಭಿಕ ಹಂತದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಮಕ್ಕಳಿಗೆ ಹೆಚ್ಚಾಗಿ ವೈರಸ್ ಹಬ್ಬುವಂತಹ ಆತಂಕ ಇದೆ. ವಿದೇಶದಿಂದ ಬಂದವರ ಮೇಲೆ ನಿಗಾ ಇಡೋದು ಅತ್ಯವಶ್ಯಕ ಅನ್ನುವಂತಹ ಸಲಹೆಯನ್ನು ಕೂಡ ವೈದ್ಯರು ಕೊಡ್ತಾ ಇದ್ದಾರೆ. ಮತ್ತೆ ಕೊರೋನಾದಲ್ಲಿ ನಾವು ಹೇಗೆ ಮಾಸ್ಕ್ ಅಪ್ ಮಾಡ್ಕೊಂಡಿದ್ವಿ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಾ ಇದ್ವಿ, ಅದೆಲ್ಲವನ್ನ ಕೂಡ ಮತ್ತೆ ಹಳೆಯ ಪಾಠಗಳನ್ನ ಮತ್ತೊಂದ್ಸಲ ರಿವೈಸ್ ಮಾಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅದು ಅತ್ಯಂತ ಅಗತ್ಯ, ತುರ್ತು. ಈ ಸಂದರ್ಭದಲ್ಲಿ ತುಂಬಾ ಜನ ಮಾಸ್ಕ್ ಅಂದ್ರೆ ಏನು ಅಂತ ಮರ್ತು ಹೋಗಿದ್ದಾರೆ. ಬೆರಳೆಣಿಕೆಯಷ್ಟು ಜನ ಕೂಡ ನಮ್ಮ ಕ್ರೌಡಲ್ಲಿ, ಓವರ್ ಕ್ರೌಡೆಡ್ ಜಾಗಗಳಲ್ಲಿ ಸಿಗಲ್ಲ ಮಾಸ್ಕ್ ಹಾಕಿದವರು. ಸೊ ಮಾಸ್ಕ್ ಹಾಕೊಳ್ಳಿ, ಸದ್ಯಕ್ಕೆ ಶುಚಿತ್ವವನ್ನು ಕಾಪಾಡ್ಕೊಳ್ಳಿ ಅಂತ ಲಾಸ್ಟ್ ಟೈಮ್ ಏನೇನು ರೂಲ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳಿದ್ರು ಅದನ್ನೆಲ್ಲ ರಿವಿಷನ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ವೈದ್ಯರು ಹೇಳ್ತಾ ಇದ್ದಾರೆ. ಬಟ್ ಈ ಇಷ್ಟೊಂದು ವ್ಯಾಪಕವಾಗಿ 2001ರಿಂದ ಕೂಡ ಈ HMPV ವೈರಸ್ ಇದೆ, ಆದರೆ ಇಷ್ಟೊಂದು ವ್ಯಾಪಕವಾಗಿ ಈಗ ಯಾಕೆ ಹಬ್ತಾ ಇದೆ ಅನ್ನುವಂಥ ಕುತೂಹಲ. ಮ್ಯೂಟೆಂಟ್ ಆಗಿದೆಯಾ? ಮ್ಯೂಟೆಂಟ್ ಆದಾಗ ಬಹಳಷ್ಟು ಸಂದರ್ಭದಲ್ಲಿ ಅಪಾಯಕಾರಿ ಆಗುತ್ತೆ. ಸದ್ಯಕ್ಕೆ ಪ್ಯಾಂಡಮಿಕ್ ಅನ್ನೋ ಸಿಚುವೇಶನ್ ಇಲ್ಲ ಜಾಗತಿಕವಾಗಿ, ಆದರೆ ವ್ಯಾಪಕವಾಗಿ ಹಬ್ತಾ ಇರೋದಂತೂ ನಿಜ. 2-3 ದೇಶಗಳಲ್ಲಂತೂ ಇದು ಕಾಣಿಸ್ಕೊಳ್ತಾ ಇರೋದು ನಿಜ. ಕೋವಿಡ್ ಥರ ಇದು ಒಂದು ಮಹಾಮಾರಿ ಲೆವೆಲ್ಗೂ ಬಂದಿಲ್ಲ, ಬರೋದು ಇಲ್ಲ ಅಂತ ನನಗನ್ಸುತ್ತೆ. ಇದು ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ ಹೇಳ್ತೀವಿ. ಇದು ಮೊದಲು ನಮ್ಮಲ್ಲೂ ಇತ್ತು, ಎಲ್ಲ ದೇಶದಲ್ಲೂ ಇತ್ತು. ಆಸ್ಟ್ರೇಲಿಯಾಲೂ ಸೀಸನಲ್ಲಿ ಬರುತ್ತೆ ಹೋಗುತ್ತೆ. ಬಟ್ ಇದರಲ್ಲಿ ಕೆಲವು ಅಂಶಗಳನ್ನ ನಾವು ತಿಳ್ಕೊಬೇಕು. ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ. ಬೇರೆ ವೈರಸ್ ಜ್ವರ ತರುತ್ತೆ, ಮೈಕೈ ನೋವು ತರುತ್ತೆ, ಉಸಿರಾಟಕ್ಕೆ ತೊಂದರೆ ಇದರಲ್ಲಿ ಆಲ್ಮೋಸ್ಟ್ ನಮ್ಗೆ ಆಸ್ತಮಾ ಇಲ್ಲ, ಆದರೂ ಆಸ್ತಮಾ ಥರ ವೀಸಿಂಗ್ ಥರ ಬರೋ ಒಂದು ಚಾನ್ಸಸ್ ಇರುತ್ತೆ. ಅದು ಹೊರತುಪಡಿಸಿ ಇದು ಮಕ್ಕಳಲ್ಲಿ, ಪುಟ್ಟ ಮಕ್ಕಳಲ್ಲಿ ಬರೋ ಚಾನ್ಸ್ ಇರೋದ್ರಿಂದ ಅದಕ್ಕೆ ತಕ್ಕಂಥ ಒಂದು ತಯಾರಿ ನಾವು ಮಾಡ್ಕೋಬೇಕೇ ಹೊರತು
ಹೆದರ್ಕೊಳ್ಳೋ ಅಂಥ ಒಂದು ಇದಲ್ವೇ ಅಲ್ಲ. ಇದನ್ನು ಕೋವಿಡ್ಗೆ ಹೋಲಿಸೋದು ತಪ್ಪು ಅಂತ ನನಗನ್ಸುತ್ತೆ. ಈಗ ಇದು ಚೈನಲ್ಲಿ ಒಂದು ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿದೆ. ಯಾಕೆ? ಅವರ ಒಂದು ಆಚಾರ ವಿಚಾರ, ಆಹಾರ, ಈ ಲೈಫ್ ಸ್ಟಾಕ್ ಅಂತೀವಲ್ಲ ಅದು, ಬರ್ಡ್ಸು, ಇದನ್ನೆಲ್ಲ ಅವರು ಭಾಳ ಹತ್ತಿರದಲ್ಲಿ ಇಟ್ಕೊಳ್ಳೋದ್ರಿಂದ, ತಿನ್ನೋದ್ರಿಂದ ಅವರ ಆಹಾರನೇ ಬೇರೆ. ಆ ರೀತಿಯಿಂದ ಅಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಕ್ರೌಡ್ ಎಲ್ಲೆಲ್ಲಿ ಕ್ರೌಡ್ ಇರುತ್ತೋ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಕಾಣಿಸ್ಕೋತಾ ಇದೆ. ನಮ್ಮಲ್ಲಿ ಏನೇ ಆದರೂ ನಮ್ಮ ದೇಶ ನಾವೆಲ್ಲ ಹೆಮ್ಮೆ ಪಡಬೇಕು. ಯಾಕೆಂದರೆ ಎಷ್ಟೇ ಜನ ಇದ್ದರೂ ಚೈನಾನ ಮುಟ್ಟೋ ಅಷ್ಟು ಅವರ ಒಂದು ಜನಸಂಖ್ಯೆಗೆ ನಮಗೆ ಅಂಥ ವ್ಯತ್ಯಾಸ ಇಲ್ಲದೆ ಹೋದ್ರೂ ನಮ್ಮಲ್ಲಿ ಅಷ್ಟೊಂದು ಜನಸಂದಣಿ ಎಲ್ಲ ಜಾಗದಲ್ಲೂ ಇರಲ್ಲ. ಬಟ್ ರಿಟರ್ನಿಂಗ್ ಟ್ರಾವೆಲರ್ಸ್, ಈಗ ನಾನು ಚೈನಾಯಿಂದ ಬಂದೆ ಅಂದರೆ ನಾನು ಒಂದು ವಾರದ ತನಕ ಸ್ವಲ್ಪ ಕೇರ್ಫುಲ್ ಆಗಿರೋದು, ಕ್ರೌಡ್ಗೆ ನಾನು ಹೋಗದೇ ಇರೋದು, ಅಥವಾ ಮನೇಲಿರೋ ಎಲ್ಡರ್ಸು, ವಯೋವೃದ್ಧಿ ಹೊಂದಿರೋರು ಅವರ ಹತ್ರ ಪತ್ರ ಹೋಗಿ ಕೂತ್ಕೊಳ್ಳೋದು, ಇಂಥದ್ದೆಲ್ಲ ಸಂಯಮದಿಂದ ನಡ್ಕೊಳ್ಳೋ ಅಂಥದ್ದು ಒಂದು ತಯಾರಿ. ಎರಡನೇದು, ಯಾರ್ಯಾರು ಫ್ಲೂ ವ್ಯಾಕ್ಸಿನ್ ತೊಗೊಂಡಿಲ್ವೋ ಅವರೆಲ್ಲ ಫ್ಲೂ ವ್ಯಾಕ್ಸಿನ್ ತೊಗೊಳ್ಳಿ. ಯಾಕೆಂದರೆ ಹ್ಯೂಮನ್ ಮೆಟಾನಿಮೋಗಿಂತ ಜಾಸ್ತಿ ಹರಡೋದು ಇನ್ಫ್ಲೂಯೆನ್ಸಾ A and B. ಸೊ ಅದನ್ನು ಅಟ್ಲೀಸ್ಟ್ ತಡೆಗಟ್ಬೋದು. ಆಮೇಲೆ ಹ್ಯೂಮನ್ ಮೆಟಾನಿಮೋ ಬಂತೋ ಅಥವಾ ಇನ್ಫ್ಲೂಯೆನ್ಸಾ ಬಂತ ಯಾರಿಗೂ ಗೊತ್ತಾಗಲ್ಲ. ಅದನ್ನು ಟೆಸ್ಟ್ ಮಾಡಿ ನೋಡೋದ್ರಿಂದನೇ ಗೊತ್ತಾಗೋದು. ಆ ರೀತಿಯಿಂದ ನಾವು ಅಟ್ಲೀಸ್ಟ್ ಫ್ಲೂ ವ್ಯಾಕ್ಸಿನ್ ತೊಗೊಂಡಿದ್ದೀವಪ್ಪ, ಇದು ಫ್ಲೂ ಅಲ್ಲ, ಅಥವಾ ಆಗಿದ್ರೂ ಭಾಳ ಕಮ್ಮಿ ಪ್ರಕೋಪದಲ್ಲಿ ಬರುತ್ತೆ, ಸಿವಿಯರಿಟಿ ಜಾಸ್ತಿ ಇರಲ್ಲ, ಇದನ್ನು ನಾವು ಅನ್ಕೋಬೋದು. ಮೂರನೇದಾಗಿ, ಇದು ಸಪೋಸ್ ನಮ್ಮ ದೇಶಕ್ಕೆ ಇನ್ನೂ ಬಂದೇ ಇಲ್ಲ, ಆ ಪ್ರಮಾಣದಲ್ಲಿ ಬಂದಿಲ್ಲ, ಎಲ್ಲೋ ಒಂದು ಕಡೆ ಇರುತ್ತೆ, ಆ್ಯಂಡ್ ಇಟ್ಸ್ ನಾಟ್ ಎ ಡೇಂಜರಸ್ ವೈರಸ್. ನಾವೇನು ಮಾಡ್ಬೋದು? ಕೋವಿಡಲ್ಲಿ ಕಲ್ತಂಥ ಪಾಠಗಳನ್ನು ಪರಿಪಾಲಿಸ್ಬೋದು. ಕ್ರೌಡಲ್ಲಿ ಹೋಗಿ ನಿಂತ್ಕೊಳ್ಳೋದು, ಕ್ರೌಡಲ್ಲಿ ಹೋಗಲೇಬೇಕು, ಅನಿವಾರ್ಯ ಆಯಿತು ಅಂದರೆ ಒಂದು ಮಾಸ್ಕ್ ಹಾಕ್ಕೊಳ್ಳೋದಪ್ಪ, ಕ್ರೌಡ್ ಮುಗಿದ್ಮೇಲೆ ಮಾಸ್ಕ್ ತೆಗೆದುಹಾಕೋದು. ಸೊ ಈ ಥರ ಒಂದು ಕಾಮನ್ ಸೆನ್ಸ್ ತುಂಬಿರೋವಂಥ ಒಂದು ಉದಾಹರಣೆಗಳು, ಉಪಾಯಗಳನ್ನ ನಾವು ಮಾಡಿಕೊಂಡು ಇದನ್ನು ಗೆಲ್ಬೋದು. ಯಾವುದೇ ರೀತಿ ಭಯ ಪಡೋವಂಥ ಒಂದು ವಿಚಾರ ಅಲ್ಲ. ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ನ ಮೀಟ್ ಮಾಡಿ ಮಾತಾಡಿ ಯಾವ್ಯಾವ ಲಸಿಕೆ ತೊಗೋಬೋದು ನಾವು ಈ ಪರಿಸ್ಥಿತಿಯಲ್ಲಿ ಅನ್ನೋದು ಯೋಚನೆ ಮಾಡೋದು ತುಂಬ ಒಳ್ಳೆಯದು. ನಿಮಗೆ ಇನ್ನೂ ಒಂದು ಸಂಗತಿ ಅಂದರೆ, ಯಾರು ಸಿಗರೆಟ್ ಸ್ಮೋಕ್ ಮಾಡ್ತಾರೆ, ಬೀಡಿ ಸ್ಮೋಕ್ ಮಾಡ್ತಾರೆ, ಅವರಲ್ಲೂ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳತ್ತಿದ್ದು. ಆ ರೀತಿಯಿಂದ ಮೇ ಬಿ ಇವಾಗ ತಾನೇ ನ್ಯೂ ಇಯರ್ ಆಗಿದೆ, ಎಲ್ಲರೂ ಭೀಷ್ಮ ಪ್ರತಿಜ್ಞೆ ಮಾಡಿರ್ತಾರೆ, ನಾನು ಅದು ಬಿಡ್ತೀನಿ ಇದು ಬಿಡ್ತೀನಿ ಅಂತ. ಇದು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘು. ಹಳೆಯ ಪಾಠಗಳನ್ನ ರಿವೈಸ್ ಮಾಡಿ ಅಂತ ವೈದ್ಯರು ಆರಂಭಿಕ ಹಂತದಲ್ಲಿ ಸಲಹೆ ಕೊಟ್ಟಿದ್ದಾರೆ. ಬಟ್ ಸಲಹೆಗಳನ್ನ ಪಾಲಿಸಿ ಅಂದ ತಕ್ಷಣ ಜನಸಾಮಾನ್ಯರು ಅದಕ್ಕೆ ಒಗ್ಕೊಳ್ಳಲ್ಲ. ಅದಕ್ಕೆ ಮಾರ್ಗಸೂಚಿ ಎಲ್ಲ ಬೇಕಾಗತ್ತೆ, ಆರೋಗ್ಯ ಇಲಾಖೆಯಿಂದ ಸೀರಿಯಸ್ ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡಬೇಕಾಗತ್ತೆ. ಸೊ ಭಾರತ ಸಜ್ಜಾಗಿದೆ ಅನ್ನೋದನ್ನ ತೋರಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ್ಯಾವ ತಯಾರಿಗಳು ಸದ್ಯಕ್ಕಾಗಿದೆ, ಕರ್ನಾಟಕದ ಮಟ್ಟದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಮಮತಾ, ಬಹಳ ಪ್ರಮುಖವಾಗಿ ಇಂತಹ ಸಿಚುವೇಶನ್ಸ್ಗಳಲ್ಲಿ ನೇರವಾಗಿ ನೀವು ಹೇಳಿದಾಗೆ ಮೀಟಿಂಗ್ಗಳ ಆಗಬೇಕಿರುತ್ತೆ, ಜೊತೆಗೆ ಜನರಲ್ಲಿ ಅರಿವು ಮೂಡಿಸುವಂಥ ಕೆಲಸಗಳಾಗಬೇಕಿರುತ್ತೆ. ಬಟ್ ಆದರೆ ಸದ್ಯದ ಪರಿಸ್ಥಿತಿ ಆ ದೊಡ್ಡ ಪ್ರಮಾಣದ ಪ್ಯಾಂಡಮಿಕ್ ಇಲ್ಲೇ ಇರುವಂಥ ಕಾರಣಕ್ಕಾಗಿ ಆರಂಭಿಕ ಹಂತದಲ್ಲಿ ಸರ್ಕಾರಗಳು ಕೈಗೊಳ್ಳಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಈಗ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಜನರಿಗೆ ಏಕಾಏಕಿ ಮತ್ತೆ ನೀವು ಮಾಸ್ಕನ್ನು ಹಾಕೊಳ್ಬೇಕು, ಮತ್ತೆ ಅಂತರಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಆ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಏಕಾಏಕಿ ಅದನ್ನು ಹೇರುವಂಥ ಪ್ರಕ್ರಿಯೆಗಳು ಸಾಧ್ಯ ಆಗೋದಿಲ್ಲ. ಬಿಕಾಸ್ ಆ ಜನಕ್ಕೂ ಕೂಡ ಒಂದು ರೀತಿಯಾದಂಥ ಆತಂಕಗಳು ಹೆಚ್ಚಾಗ್ತಾ ಇರುತ್ತೆ. ಯಾಕಂದರೆ ಈಗ ಚೈನಾದ ಪರಿಸ್ಥಿತಿಯನ್ನು ನೋಡ್ತಾ ಹೋಗೋದಾದ್ರೆ, ಆ ಚೈನಾದಲ್ಲಿ 80% ಜನ ಮಾಸ್ಕನ್ನು ಹಾಕಿಕೊಳ್ಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕಿದೆ. ಬಟ್ ಆದರೆ ಅದರಿಂದ ಆಗ್ತಾ ಇರುವಂಥ ಎಫೆಕ್ಟ್ ಏನಿದೆ ಅನ್ನುವಂಥದ್ದು ಇನ್ನೂ ಯಾರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಜೊತೆಗೆ ಚೈನಾದಲ್ಲೂ ಕೂಡ ಸಾವಿನ ಪ್ರಮಾಣದಲ್ಲೇನೋ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಈ ಹಿಂದೆ ಕೋವಿಡ್ ಕಾಲದಲ್ಲಿ ಆದಂತಹ ಪರಿಸ್ಥಿತಿ ಅಲ್ಲಿದೆ ಅನ್ನುವಂಥದ್ದು ಏನಿಲ್ಲ. ಅಂದ್ರೆ ಸಾಂಕ್ರಾಮಿಕವಾಗಿ ರೋಗ ಹರಡ್ತಾ ಇರುವಂತಹ ಕಾರಣಕ್ಕಾಗಿ ಚೈನಾ, ಜಪಾನ್ ಜೊತೆಗೆ ಹಾಂಗ್ಕಾಂಗ್ ದೇಶಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಟ್ ಆದ್ರೆ ಕೇಂದ್ರ ಆರೋಗ್ಯ ಇಲಾಖೆ ಜೊತೆಗೆ ರಾಜ್ಯ ಆರೋಗ್ಯ ಇಲಾಖೆಗಳು ಕೂಡ ಮುಂದಿನ ದಿನಗಳಲ್ಲಿ ಸಮಸ್ಯೆ ಏನಾದರೂ ಉಳ್ಬಣ ಆದರೆ ಅದನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನಂತೂ ಮಾಡ್ಕೊಳ್ತಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ
ನೇರವಾಗಿ ಜನರಿಗೆ ಆ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ಕೊಟ್ಟು ಅವರನ್ನು ಮತ್ತೆ ಪ್ಯಾಂಡಮಿಕ್ ಬೇಡ ಮಾಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸದ್ಯ ಆರೋಗ್ಯ ಇಲಾಖೆಗಳು ಚಿಂತನೆಯನ್ನು ಮಾಡಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಬೇಕಾದ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಅಂದರೆ ಸರ್ಕಾರದ ಮಟ್ಟದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಬಗ್ಗೆ ಮಾತ್ರ ಈಗ ಸದ್ಯಕ್ಕೆ ಚಿಂತನೆಯನ್ನು ಮಾಡೋಣ. ಮುಂದಿನ ದಿನದಲ್ಲಿ ಆ ರೀತಿ ಆದಂಥ ಸಂದರ್ಭದಲ್ಲಿ ಅವುಗಳ ಬಗ್ಗೆ ಗಮನ ಹರಿಸುವಂಥದ್ದು ಸೂಕ್ತ. ಈಗ ಬೇಡ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಯೋಚನೆ ಚಿಂತನೆಗಳು ಆಗ್ತಿದೆ. ಸೊ ಅದೇ ಕಾರಣಕ್ಕಾಗಿ ಸದ್ಯ ಕೇಂದ್ರ ಆರೋಗ್ಯ ಇಲಾಖೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಆ ರೀತಿ ಸಮಸ್ಯೆಗಳು ಉಲ್ಬಣ ಆದರೆ ನಾವು ಈಗಾಗಲೇ ತಯಾರಿ ಆಗಿದ್ದೇವೆ, ಯಾವುದೇ ರೀತಿಯಾದಂಥ ಆತಂಕ ಬೇಡ ಅನ್ನುವಂಥ ಕ್ಲಿಯರ್ ಆದಂಥ ಮೆಸೇಜನ್ನು ಕೂಡ ಈಗ ಸಾರ್ವಜನಿಕರಿಗೆ ನೀಡಿದೆ. ಜೊತೆಗೆ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಕೇಂದ್ರ ಯಾವೆಲ್ಲ ರೀತಿಯಾದಂಥ ಸೂಚನೆಗಳನ್ನು ನೀಡಿದೆ ಅದನ್ನು ಫಾಲೋ ಮಾಡುವಂಥ ನಿಟ್ಟಿನಲ್ಲೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ತಜ್ಞರು ಹೇಳುವಂಥ ಪ್ರಕಾರ ರಾಜ್ಯ ಅಥವಾ ದೇಶದಲ್ಲಿ ಆ ರೀತಿ ಸಮಸ್ಯೆಗಳು ಇಲ್ಲ, ಬಟ್ ಅದು ಅಂತ ದೊಡ್ಡ ಪ್ರಮಾಣದ ಸಮಸ್ಯೆಯನ್ನು ಕೂಡ ಉದ್ಭವ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳು ಆಗಿರೋದ್ರಿಂದ ಸಮಸ್ಯೆಗಳು ಸ್ವಲ್ಪ ದೂರ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.